ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಲೋನ್ಸಲ್ಲಿ 2 ಟೈಪ್ಸ್ ಇಂಟ್ರೆಸ್ಟ್ ಇರುತ್ತೆ. ಒಂದು ರೆಡ್ಯೂಸಿಂಗ್, ಇನ್ನೊಂದು ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್. ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂದರೆ ಅದು ಪ್ರತಿ ತಿಂಗಳು ನೀವು ಇ ಎಮ್ ಐ ಕಟ್ತಿದ್ದಂಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ತಿಂಗಳು ಇ ಎಮ್ ಐ ಕಟ್ತಿದ್ದಂಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಅದು ಫ್ಲ್ಯಾಟ್ ಇಂಟ್ರೆಸ್ಟ್ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಈ ಒಂದು ರೆಡ್ಯೂಸಿಂಗ್ ಮತ್ತು ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್ನ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಕ್ಸಾಂಪಲ್ ಜೊತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಎರಡು ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದ್ದೀನಿ. ಇಲ್ಲಿ ಒಂದು ರೆಡ್ಯೂಸಿಂಗ್ ಹಾಕಿದ್ದೀನಿ, ಫ್ಲ್ಯಾಟ್ ಹಾಕಿದ್ದೀನಿ. ಸುಮ್ಮನೆ ಸ್ಯಾಂಪಲ್ಗೆ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಕ್ಕೆ ನಾನು ಹಾಕಿರೋದಿಲ್ಲ. 1,00,000 ಲೋನ್ ಅಮೌಂಟ್ಗೆ ಹಾಕಿದ್ದೀನಿ. 1,00,000ಕ್ಕೆ ನಾನು ಸ್ಯಾಂಪಲ್ಗೆ 15% ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡಿದ್ದೀನಿ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಲ್ಯಾಟ್ಗೆ 8.19% ಬರುತ್ತೆ. ಇದು ನೋಡಿ, ನಿಮಗೆ ರೆಡ್ಯೂಸಿಂಗು ಬರ್ತಾ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ. ಪ್ರತಿ ತಿಂಗಳು ಇ ಎಮ್ ಐ ಕಟ್ತಿದ್ದಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಆದರೆ ಫ್ಲ್ಯಾಟಲ್ಲಿ ಇಂಟ್ರೆಸ್ಟ್ ಒಂದೇ ಇರುತ್ತೆ. ನಿಮಗೆ ಒಂದೇ ಫ್ಲ್ಯಾಟಲ್ಲಿ ಇರುತ್ತೆ ಇಂಟ್ರೆಸ್ಟ್. ಎರಡು ಸೇಮ್ ಇಂಟ್ರೆಸ್ಟ್ ಬರುತ್ತೆ. 13,650, 13,650 ಎರಡು ಸೇಮ್ ಇಂಟ್ರೆಸ್ಟ್ ಬರುತ್ತೆ. ಇವೇನಾದರೂ ಬೈ ಚಾನ್ಸ್ ನೀವು ಪ್ರೀ ಕ್ಲೋಸಿಂಗ್ ಮಾಡೋ ಪ್ಲ್ಯಾನಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ಗೆ ನೀವು 11ನೇ ತಿಂಗಳಿಗೆ ಪ್ರೀ ಕ್ಲೋಸಿಂಗ್ ಮಾಡ್ತೀರ ಅಂದರೆ ರೆಡ್ಯೂಸಿಂಗ್ಲಿ 53,000 ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ಅದೇ ನೀವೇನಾದರೂ ಫ್ಲ್ಯಾಟಲ್ಲಿ ನೀವೇನಾದರೂ ಪ್ರೀ ಕ್ಲೋಸಿಂಗ್ ಮಾಡ್ತೀರಾ ಅಂದರೆ 50,000 ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ಪ್ರೀ ಕ್ಲೋಸಿಂಗ್ ಅಂದರೆ ಏನೂ ಇಲ್ಲ, ನೀವು ಒಂದು 10 ತಿಂಗಳು ಆದಮೇಲೆ ಇನ್ನು ಉಳಿದ ಇ ಎಮ್ ಐ ಏನೇ ಇರುತ್ತೆ ಅದನ್ನು ಲೋನ್ನ ಉಳಿದ ಇ ಎಮ್ ಐನ ಕಟ್ಟಿ ಲೋನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಪ್ರೀ ಕ್ಲೋಸಿಂಗ್ ಅಂತ ಹೇಳ್ತಾರೆ. ಫ್ಲ್ಯಾಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.